ಶ್ರೀಗುರುಭ್ಯೋ ನಮಃ ಹರಿ ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಪ್ರತಿಯೊಬ್ಬನೂ ತಾನು ತನ್ನಲ್ಲಿ ಮಾಡಬೇಕಾದಂಥ ವಿಶೇಷ ಕಾರ್ಯ ಅಂದರೆ ಶೋಧನ ಕಾರ್ಯ. ಆ ಶೋಧನೆ ಮಾಡುವಂಥ ಕಾರ್ಯವನ್ನು ಜೀವಿತಾವಧಿಯಲ್ಲಿ ಮುಗಿಸಲೇಬೇಕಂತೆ. ಆ ಶೋಧನೆ ಅಂದರೆ ಯಾವುದು? ಆತ್ಮಶೋಧನೆ. ಈ ಆತ್ಮಶೋಧನೆಗೆ ಸಹಾಯಕವಾಗಬಲ್ಲದ್ದು ಅಂದರೆ ಅರಿವಿನ ಕಿಡಿ. ಅದನ್ನು ಚಿದಗ್ನಿ ಕಣಾಳು ಹೇಳ್ತಾರೆ. ಅದು ನಮ್ಮ ಒಳಗಡೆಯೇ ಇರ್ತದೆ. ಹೊರ ಬದುಕಿನಲ್ಲಿ ಇದ್ದರೂ ಕೂಡ ತನ್ನ ಮನಸ್ಥಿತಿಯನ್ನು ಮಾತ್ರ ಏಕತ್ರವಾಗಿಟ್ಟುಕೊಂಡು ಬಂಧನ ಬಿಡುಗಡೆಯ ದಾರಿಯನ್ನು ಹುಡುಕಬೇಕಂತೆ. ಹುಟ್ಟಿಗೆ ಬಂದ ಪ್ರತಿಯೊಬ್ಬ ಜೀವಿಯೂ ಬದುಕು ಮಾಡುವುದು ಸಹಜವಾಗಿ ಪ್ರಪಂಚದಲ್ಲಿ ಜೀವನವನ್ನು ನಡೆಸಬೇಕಾಗ್ತದೆ. ಇದು ಸ್ವಾಭಾವಿಕ ಸಹಜ ಧರ್ಮ. ಇದು ಸಾಮಾನ್ಯವಾಗಿ ಜೀವನ ನಡೆಸುವುದು ಅದು ಸ್ವಾಭಾವಿಕ ಧರ್ಮ. ಜೀವನವನ್ನೇ ಉಜ್ಜೀವನ ಮಾಡಿಕೊಳ್ಳುವುದು ಆತ್ಮಧರ್ಮ. ಈ ಮೂರು ಧರ್ಮಗಳು ಜೀವಿಗೆ ಇದ್ದಾವೆ. ಇಲ್ಲಿ ಶುರುವಾಗ್ತದೆ ಆತ್ಮಶೋಧನ. ಈ ಆತ್ಮಶೋಧನೆಯಲ್ಲಿಯೇ ಸಿಗ್ತದೆ ಆತ್ಮಾನುಭವ. ಆಯುಸ್ಸು ಮುಗಿಯುವುದರೊಳಗೆ ಮಾಡಬೇಕಾದಂಥ ಮುಖ್ಯ ಕರ್ತವ್ಯ ಆತ್ಮಶೋಧನಾಳು ಶ್ರೀ ಸಮರ್ಥರು ಹೇಳ್ತಾರೆ. ಈ ಆತ್ಮಶೋಧನೆಗೆ ಸೂಕ್ಷ್ಮ ದೃಷ್ಟಿ ಬೇಕು. ಸಾಸಿವೆ ಕಾಳಿನಷ್ಟು ಚಿಕ್ಕ ಗಾತ್ರದ ನಮ್ಮ ಒಂದು ವಸ್ತು, ಒಂದು ಬಂಗಾರದ ಒಂದು ಚೂರು ಬಿದ್ದರೆ ನಾವು ಎಷ್ಟು ಸೂಕ್ಷ್ಮವಾಗಿ ದೃಷ್ಟಿಯನ್ನು ಮಾಡಿಕೊಂಡು ಹುಡುಕ್ತೇವೆ. ಸ್ಥೂಲ ದೃಷ್ಟಿಗೆ ಅದು ಕಾಣಿಸುವುದಿಲ್ಲ. ಸೂಕ್ಷ್ಮ ದೃಷ್ಟಿಯನ್ನು ಮಾಡಿ ಅಲ್ಲಿ ಕಾಣುವಂಥ ಸ್ಥೂಲವನ್ನೆಲ್ಲ ಅಲ್ಲಗಳೆದು ಕಳೆದು ಹೋದಂಥ ಸೂಕ್ಷ್ಮ ವಸ್ತುವನ್ನು ಹೇಗೆ ನಾವು ಹುಡುಕ್ತೇವೋ ಸೂಕ್ಷ್ಮ ದೃಷ್ಟಿಯ ಮೂಲಕ, ಹಾಗೆ ನಮ್ಮೊಳಗೆ ಇರುವ ಸೂಕ್ಷ್ಮನಾದ ಆ ಪರಮಾತ್ಮ ಸ್ವರೂಪದ ದರ್ಶನ ಆಗಬೇಕು, ಅದರ ಶೋಧನೆ ಆಗಬೇಕು. ಆದರೆ ಅಷ್ಟು ಸೂಕ್ಷ್ಮ ದೃಷ್ಟಿ ಇಟ್ಕೊಳ್ಬೇಕು. ಸ್ಥೂಲವಾದದ್ದನ್ನೆಲ್ಲ ಗಮನ ಮಾಡಿ ಅದನ್ನು ಗಮನಿಸದೇ ಇರಬೇಕು. ಲೋಕದಲ್ಲಿಯ ವಸ್ತುಗಳನ್ನು ವಿಶೇಷ ಜ್ಞಾನವನ್ನು ಮಾಡಿಕೊಳ್ಳಿಕ್ಕೆ ಸ್ಥೂಲ ಬುದ್ಧಿ ಸಾಕು, ಪ್ರಾಪಂಚಿಕ ವಸ್ತು ವಿಷಯಗಳ ಜ್ಞಾನವನ್ನು ಮಾಡಿಕೊಳ್ಳಿಕ್ಕೆ. ಆದರೆ ಸೂಕ್ಷ್ಮವಾಗಿ ಎಲ್ಲರೊಳಗೆ ಇರುವ ಸ್ವರೂಪವಾದ ಪರಮಾತ್ಮನನ್ನು ತಿಳಿಯಲಿಕ್ಕೆ ಸೂಕ್ಷ್ಮ ದೃಷ್ಟಿ ಬೇಕು. ಕಳೆದು ಹೋದ ಚಿನ್ನದ ಬಳೆ ಹುಡುಗಲಿಕ್ಕೆ ಸಾಮಾನ್ಯ ಸೂಕ್ಷ್ಮ ದೃಷ್ಟಿ ಸಾಕು. ಅದೇ ಉಂಗುರ ಹುಡುಕಲಿಕ್ಕೆ ಇನ್ನೂ ಸ್ವಲ್ಪ ಸೂಕ್ಷ್ಮ ದೃಷ್ಟಿ ಬೇಕು. ಚಿಕ್ಕದಾದ ಬಂಗಾರದ ಮೂಗುತಿ ಹುಡುಕಲಿಕ್ಕೆ ಮತ್ತೂ ಸೂಕ್ಷ್ಮ ದೃಷ್ಟಿ ಬೇಕು. ಅದರಂತೆ ಸೂಕ್ಷ್ಮಾತಿ ಸೂಕ್ಷ್ಮವಾದ ಪರಮಾತ್ಮ ಸ್ವರೂಪವನ್ನು ತಿಳ್ಕೊಳ್ಳಿಕ್ಕೆ ದೃಷ್ಟಿಯನ್ನು ಸೂಕ್ಷ್ಮ ಒಂದೇ ಅಲ್ಲ, ಜ್ಞಾನಮಯವನ್ನಾಗಿಟ್ಟುಕೊಳ್ಬೇಕು. ದೃಷ್ಟಿ ಜ್ಞಾನಯುತವಾಗಿರಬೇಕು. ದೃಷ್ಟಿಂ ಜ್ಞಾನಮಯೀಂ ಕೃತ್ವ ಪಶ್ಯೇತ್ ಬ್ರಹ್ಮಮಯಂ ಜಗತ್ ಹೇಳ್ತಾರೆ. ದೃಷ್ಟಿ ಜ್ಞಾನಮಯವಾಗಬೇಕು. ಸ್ಥೂಲವಾದ ಚಿಂತೆಗೆ ಮನಸ್ಸಿನ ಸೂಕ್ಷ್ಮತೆ ಅಷ್ಟು ಬೇಕಾಗೋದಿಲ್ಲ. ಸೂಕ್ಷ್ಮವಾಗಿ ವಿಚಾರ ಚಿಂತೆ ಮಾಡುವಾಗ ಮನಸ್ಸಿನ ಸೂಕ್ಷ್ಮತೆ ಬಹಳ ಬೇಕು. ಹಾಗೆ ಇಲ್ಲಿ ಆತ್ಮಶೋಧನೆಗೆ ಸೂಕ್ಷ್ಮ ದೃಷ್ಟಿ ಬೇಕು. ಅಜ್ಞಾನಸ್ಯ ವಿಚ್ಛಿತ್ತಿ ಸಮ್ಯಜ್ಞಾನೇನ ಸಿದ್ಧ್ಯತಿ ಹೇಳ್ತಾರೆ ಶಂಕರಾಚಾರ್ಯರು. ಬಿದ್ದಿರುವ ಹಗ್ಗವನ್ನು ನೋಡಿದಾಗ ಹಾವಳಿ ತಪ್ಪಾಗಿ ಅನಿಸ್ತದೆ. ನೋಡಿದಂಥವರ ಮನಸ್ಸು ಅದು ನಿಜವಾಗಿ ಹಗ್ಗವೇ ಆಗಿದ್ದರೂ ಹಾವು ಹೇಳಿ ನಂಬಿಬಿಡ್ತದೆ. ಅದೇ ಸ್ವಲ್ಪ ವಿವೇಕದ ಬೆಳಕಿನಲ್ಲಿ ನೋಟದ ದೃಷ್ಟಿಯನ್ನು ಎಚ್ಚರಿಸಿ ನೋಡಿದರೆ, ಸೂಕ್ಷ್ಮವಾಗಿ ನೋಡಿದರೆ ಅದು ಹಾವಲ್ಲ, ಹಗ್ಗ ಹೇಳಿ ತಿಳಿದು ಬರ್ತದೆ. ಹಾಗೆ ತೋರಿಕೆಯ ಜಗತ್ತು ಅಂದರೆ ಹಗ್ಗದ ಮೇಲೆ ಹಾವಿನ ಭ್ರಮೆ ಹೇಗೆ ಮಾಡಿಕೊಳ್ತಾನೋ ಹಾಗೆ ಸುಳ್ಳಾದ ಜಗತ್ತಿನ ಮೇಲೆ ಸತ್ಯವೆಂಬ ಕಲ್ಪನೆಯನ್ನು ಮಾಡಿಕೊಳ್ತಾ ಇದ್ದಾನೆ ಜೀವಿ ಹೇಳಿ ಸಮರ್ಥರು ಹೇಳ್ತಾರೆ. ಇದು ಅಜ್ಞಾನದ ದೃಷ್ಟಿ. ಅದಕ್ಕಾಗಿಯೇ ದೃಷ್ಟಿಂ ಜ್ಞಾನಮಯೀ ಕೃತ್ವ. ಹಾಗಾದರೆ ಜ್ಞಾನದೃಷ್ಟಿಯಿಂದ ಸಾಮಾನ್ಯರಿಗೆ ಆತ್ಮಶೋಧನೆ ಸಾಧ್ಯವೇ ಹೇಳಿ ಕೇಳಿದರೆ, ಅತ್ರ ಸರ್ವೇನ ಪಶ್ಯಂತಿ ಕುಶಲ ಅಪಿ ಪಂಡಿತಾ ಅನಂತರ್ದ್ರಷ್ಟಯಸ್ತೇನ ಮೋಹಿತ ಸಂಸರಂತಿ ಚ. ಗ್ರಂಥವನ್ನು ಓದಿಕೊಂಡು ಪಂಡಿತರು ಬುದ್ಧಿವಂತರು ಎನಿಸಿಕೊಂಡವರಿಂದಲೂ ಯಥಾರ್ಥ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರಿಗೆ ಅಂತರ್ದೃಷ್ಟಿ ಇಲ್ಲ. ಅವರು ಮಹಾಮೋಹಕ್ಕೆ, ಲೋಕಮೋಹಕ್ಕೆ ಒಳಗಾಗಿರ್ತಾರೆ. ತತ್ವದಿಂದ ಅವರು ದೂರ ಅಲಿತಾ ಇರ್ತಾರೆ. ಗುರುತತ್ವದ ಬಳಿಗೆ ಬರುವುದಿಲ್ಲ ಅವರು. ಯಾವದೃಷ್ಟಿಂ ಪ್ರವೃತ್ತಿಂತೂ ನ ಪರಿತ್ಯಜ್ಯ ತಿಷ್ಠತಿ ತಾವತ್ ಅಂತರ್ದೃಷ್ಟಿತಾಪಿ ನ ಸ್ಯಾದೇನ ಕಥಂಚನ. ಎಲ್ಲಿಯ ತನಕ ಬಾಹ್ಯದೃಷ್ಟಿ ಬಿಡುವುದಿಲ್ವೋ ಅಲ್ಲಿಯ ತನಕ ಒಳಗಣ್ಣು ತೆರೆಯುವುದಿಲ್ಲ. ಒಳನೋಟಕ್ಕೆ ಆತ್ಮತತ್ವದ ಮಧುರವಾದ ದೃಶ್ಯ ಉದಯವಾಗಬೇಕಾದರೆ ಸಾಧಕನು, ಭಕ್ತನು ಆಶಾಪಾಶ ಬಿಡಬೇಕು, ಪ್ರಾಪಂಚಿಕ ಮೋಹವನ್ನು ಬಿಡಬೇಕು. ಜಗದ್ವಸ್ತುವಿನ ಮೋಹದಿಂದ ವ್ಯಸನಿಯಾದಂಥವನಿಗೆ ಈ ಪ್ರಜ್ಞಾನೇತ್ರ ತೆರ್ಕೊಳ್ಳೋದಿಲ್ಲ.
ಅಂದರೆ ಅಂತರದೃಷ್ಟಿ ತೆರೆಯೋದಿಲ್ಲ. ಮನಸ್ಸನ್ನು ಅಲೆದಾಡಿಸಿ ಚಂಚಲವಾಗಿಯೇ ಇಟ್ಟುಕೊಂಡ್ರೆ ಮನಸ್ಸು ಏಕಾಗ್ರತೆಗೆ ಬರೋದೇ ಇಲ್ಲ. ಇನ್ನೂ ಅರಿವಿಗೆ ಬಾರದಂಥ ಪರಮಸತ್ಯದ ಸಾಕ್ಷಾತ್ಕಾರ ಯಾರಿಗೆ ಆಗಿದೆಯೋ ಅವರಿಂದ ನಮ್ಮ ದೃಷ್ಟಿ ಒಳಗೆ ಸರಿಬೇಕು. ಅರಿವಿಗೆ ಬಾರದಂಥ ಆ ಪರಮ ಸತ್ಯದ ಸಾಕ್ಷಾತ್ಕಾರ ಯಾರಿಗಾಗಿದೆ ಕೇಳಿದರೆ ಸದ್ಗುರುವಿಗೆ ಆಗಿರ್ತದೆ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಮೀರ ತಸ್ಮೈ ಶ್ರೀ ಗುರವೇ ಮಾಡಿ ಸ್ತುತಿ ಮಾಡ್ತಾರೆ. ಅಂಥ ಗುರುವಿನಿಂದ ಆಗಬೇಕು. ಗುರುವಿದ್ದ ದಿಕ್ಕಿನ ಕಡೆಗೆ ಹೋಗಬೇಕು, ಹೋಗಿ ಶಾಂತಚಿತ್ತರಾಗಬೇಕು. ಅಲ್ಲಿ ಹೊರಗಿನ ದೃಷ್ಟಿಯನ್ನು ಇಟ್ಕೊಳ್ಬಾರ್ದು. ಅವರು ಬಂದಿದ್ದಾರೆ, ಇವರು ಬಂದಿದ್ದಾರೆ, ಅವರು ನೋಡ್ತಾರೆ, ಇವರು ಕೇಳ್ತಾರೆ, ನಾನು ದೊಡ್ಡವನು ಅವನು ಚಿಕ್ಕವನು, ಎಲ್ಲ ಭೇದ ದೃಷ್ಟಿಯನ್ನು ಅಲ್ಲಗಳೆದು ಆ ಗುರುವಿನ ಸಾನ್ನಿಧ್ಯದಲ್ಲಿ ಹೋಗಿ ಶಾಂತ ಚಿತ್ತರಾಗಿ ಕುಳಿತುಕೊಳ್ಳಬೇಕು. ಹೊರಗಿದ್ದುದನ್ನು ಹೊರಗೆ ಬಿಟ್ಟು ಒಳಗಿರುವ ತನ್ನನ್ನು ತಾನು ನೋಡಿಕೊಳ್ಬೇಕು. ಸದ್ಗುರುವಿನ ಕೃಪಾದೃಷ್ಟಿಯ ಪಾತವಾದರೆ, ಅಂದರೆ ಕೃಪಾದೃಷ್ಟಿ ಇವನ ಮೇಲೆ ಬಿದ್ದರೆ ಅಜ್ಞಾನಿಗೂ ಕೂಡ ಸುಜ್ಞಾನ ದೃಷ್ಟಿ ಬಂದುಬಿಡ್ತದೆ. ಸದ್ಗುರುವನ್ನು ಆಶ್ರಯಿಸಿ ಆರಾಧಿಸಿ ಕೀರ್ತಿಸಿ ಅವರಿಂದ ಪೂರ್ಣಾನುಗ್ರಹ ಪಡೆದಂಥವರು ಈ ನರಜನ್ಮದ ಸಾರ್ಥಕತೆಯನ್ನು ಸಾಧಿಸಿಕೊಳ್ತಾರೆ. ಇಂಥ ಸದ್ಗುರು ಪಾದಾರವಿಂದಗಳಿಗೆ ನಮಸ್ಕಾರ ಮಾಡ್ತಾ ನಾವು ಮುಂದಿನ ಭಾಗವನ್ನು ನೋಡ್ತೇವೆ.